ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ಮಾಡ್ತಾ ಇರೋದು ಬಿರಿಂಜಿ ರೈಸ್ ಅಂತ. ಬಿರಿಂಜಿ ಮಸಾಲ ವಸ್ತುಗಳನ್ನು ಆಗತಾನೆ ಹುರಿದು ಆಗತಾನೆ ಮಾಡೋದು. ಇದನ್ನು ಸ್ಟೋರ್ ಮಾಡ್ಕೊಳ್ಳೋಕ್ಕಾಗಲ್ಲ, ಆದ್ದರಿಂದ ಆವಾಗ ಹುರಿದು ಆವಾಗ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಸಖತ್ತಾಗಿದೆ ನೋಡಿ. ನಾನು ಈ ದಿನ ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಬಿರಿಂಜಿ ರೈಸ್ ಅಂತ ಮಾಡ್ತಾಯಿದ್ದೀನಿ. ನೀವು ಯಾವುದೇ ಅಕ್ಕಿನಲ್ಲಿ ಬೇಕಾದರೂ ಮಾಡ್ಬೋದು. ಸೋನಾ ಮಸೂರಿನಲ್ಲಿ ನಾನು ಜೀರಾ ರೈಸ್ ತೊಗೊಂಡಿದ್ದೀನಿ. ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ ಅಕ್ಕಿ, ತುಂಬ ವೆರೈಟೀಸ್ ಇರುತ್ತೆ. ನೀವು ಯಾವ ಅಕ್ಕಿ ಬೇಕಾದ್ರೂ ತೊಗೊಳ್ಳಿ. ನಾನು ಇದರಲ್ಲಿ 2 ಬಟ್ಲು ಅಕ್ಕಿ ತೊಗೊಳ್ತಾ ಇದ್ದೀನಿ ನೋಡಿ. ಇದು 1 ಬಟ್ಲು, ಇದು 1 ಬಟ್ಲು. 2 ಬಟ್ಲು ಅಕ್ಕಿನಲ್ಲಿ ಬಿರಿಂಜಿ ರೈಸ್ ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳ್ತಾ ಇದ್ದೀನಿ. ನಾನಿವತ್ತು ಬೆಣ್ಣೆ ಬಳಸ್ತಾ ಇದ್ದೀನಿ. ಮಿಲ್ಕಿ ಮಿಸ್ಟ್ ಬಟರ್ ತೊಗೊಂಡಿದ್ದೀನಿ. ಮನೆಯಲ್ಲಿ ಕಡಿದು ನೀವು ಬೆಣ್ಣೆ ಕಲೆಕ್ಟ್ ಮಾಡ್ತಿರಲ್ಲ, ಅದನ್ನು ಬೇಕಾದರೂ ಹಾಕ್ಬೋದು. ಇದರಲ್ಲಿ ಒಂದು 1/4 ಭಾಗ ತಗೊಳ್ತಾ ಇದ್ದೀನಿ. ಇದು 100 ಗ್ರಾಮ್ ಇದೆ. 2 ಪಲಾವ್ ಎಲೆ, ಒಂದು ಸ್ವಲ್ಪ ಜೀರಿಗೆ ಎಷ್ಟು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀನಿ, ಒಂದು 4-5 ಇಳ್ಕು ಸುಲಿದಿಟ್ಕೊಂಡಿದ್ದೀನಿ. ಈ ಕಪ್ಪಲ್ಲಿ 1 ಕಪ್ ಆಗುವಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ. ಈರುಳ್ಳಿ, ಒಂದು ದಪ್ಪ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಚಿಕ್ಕದಾಗಿ. ಒಂದು 6-7 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಖಾರಕ್ಕೆ ಅನ್ವಯಿಸಿ ತೊಗೊಳ್ಳಿ. ಕೆಲವೊಂದು ಖಾರ ಇರುತ್ತೆ, ಕೆಲವೊಂದು ಸಪ್ಪೆ ಇರುತ್ತೆ ಹಸಿರು ಮೆಣಸಿನ್ಕಾಯಿ. ನಾನೊಂದು 6-7 ತೊಗೊಂಡಿದ್ದೀನಿ. ಮೀಡಿಯಮ್ ಆಗಿದೆ ಖಾರ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಜೊತೆಗೆ ಇದಕ್ಕೆ ಒಂದು ಸ್ವಲ್ಪ ಮಸಾಲೆ ಹುರ್ಕೋಬೇಕು. ಏನೇನು ಹಾಕ್ತಾ ಇದ್ದೀನಿ ಅಂತಂದರೆ, ಒಂದು 4 ಲವಂಗ ತೊಗೊಂಡಿದ್ದೀನಿ, 1-1.5 ಇಂಚಷ್ಟು ಚಕ್ಕೆ ಪೀಸ್ ತೊಗೊಂಡಿದ್ದೀನಿ. ಸ್ಟಾರು ಒಂದು ಅರ್ಧ ಸ್ಟಾರ್ ತೊಗೊಂಡಿದ್ದೀನಿ. ಇದು ಚಿಕ್ಕದಿದೆ, ಅದಕ್ಕೆ ಇದು ಒಂದು ತೊಗೊಂಡಿದ್ದೀನಿ. ಇದು ಬಾಳೆ ಮೊಗ್ಗು ಅಂತ, ಇದನ್ನು ಒಂದು ತೊಗೊಂಡಿದ್ದೀನಿ ಚಿಕ್ಕ ಸೈಜಿಂದು. ಇದು ಇನ್ನೂ ಉದ್ದುದ್ದ ಇರುತ್ತೆ. 2 ಏಲಕ್ಕಿ ತೊಗೊಂಡಿದ್ದೀನಿ. ಇದು ಜಾಯಿಕಾಯಿ ದುಂಡುಗಿರುತ್ತೆ, ಅದರಲ್ಲಿ ಒಂದು ಸ್ವಲ್ಪ ಪ್ರಮಾಣ ತೊಗೊಂಡಿದ್ದೀನಿ. 1 ಚಮಚದಷ್ಟು ಕೊತ್ತಂಬರಿ ಕಾಳು ತೊಗೊಂಡಿದ್ದೀನಿ. ಇದಿಷ್ಟನ್ನು ಹುರ್ಕೊಂಡು ಪುಡಿ ಮಾಡ್ಕೋಬೇಕು. ಆಮೇಲೆ ಅಕ್ಕಿನ ನೆನೆಸ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿ ನೀರು ಬಸ್ಬಿಟ್ಟು ಹಾಗೆ ಇಟ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ಎಲ್ಲ ರೆಡಿಯಾಗಿದೆ. ಅಕ್ಕಿನ ತೊಳೆದಿಟ್ಕೊಂಡ್ಬಿಟ್ಟು ಇದನ್ನು ಫಸ್ಟು ಹುರ್ಕೊಳ್ತಾ ಇದ್ದೀನಿ. ಜೊತೆಗೆ ನೋಡಿ, ಕರಿಬೇವು ಫ್ರೆಶ್ ಆಗಿರೋ ಅಂಥ ಒಂದು 2 ಎಸ್ಲು ಕರಿಬೇವು ಬಳಸ್ತಾ ಇದ್ದೀನಿ. ಇನ್ನು ಅಕ್ಕಿನ ತೊಳೆದಿಟ್ಬಿಟ್ಟು ಇದನ್ನು ಹುರ್ಕೊಂಡು ಪುಡಿ ಮಾಡ್ಕೊಳ್ಳೋಣ ನೋಡಿ. ಗ್ಯಾಸ್ ಆನ್ ಮಾಡಿದ್ದೀನಿ. ನಾನೀಗ ಇವನ್ನೆಲ್ಲ ಹುರ್ಕೊಳ್ತಾ ಇದ್ದೀನಿ ಮಸಾಲೆಗೋಸ್ಕರ. ಜಾಯಿಕಾಯಿ, ಏಲಕ್ಕಿ, ಬಾಳೆ ಮೊಗ್ಗು ಮತ್ತು ಸ್ಟಾರ್ ಮೊಗ್ಗು, ಚಕ್ಕೆ ಮತ್ತು ಲವಂಗ. ಇದನ್ನು ಯಾವಾಗ ಮಾಡ್ತೀವೋ ಆವಾಗಲೇ ಹುರ್ಕೊಂಡು ಮಾಡಬೇಕು. ಇದನ್ನು ಪುಡಿ ಮಾಡಿಟ್ಕೊಳ್ಳೋದು ಚೆನ್ನಾಗಿರಲ್ಲ, ಯಾಕೆಂದರೆ ಅಪರೂಪಕ್ಕೆ ಮಾಡ್ತೀವಿ ನಾವು, ದಿನ ಮಾಡೋದಿಲ್ಲ. ಸಾರಿನ ಪುಡಿ ಹುರಿದಿಟ್ಕೊಳ್ಳೋಕ್ಕೆ ಚೆನ್ನಾಗಾಗಲ್ಲ. ಇವತ್ತು ಮಾಡಿದರೆ ಇವತ್ತೇ ಹುರ್ಕೊಂಡು ಮಾಡಬೇಕು ನೋಡಿ. ಇದು ಹುರಿದಿದ್ದೀನಿ. ಇದು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಇದನ್ನು ಪುಡಿ ಮಾಡ್ಕೊಳ್ತೀನಿ ನೋಡಿ. ಗ್ಯಾಸ್ ಆಫ್ ಮಾಡಿದ್ದೀನಿ. ಇದು ಕಾವಿರುತ್ತೆ, ಚೆನ್ನಾಗಿ ಗರಿ ಗರಿ ಅನ್ನಂಗಾಗುತ್ತೆ. ಇವಾಗ ಶೀತದ ಕಾಲ ಅಲ್ವಾ, ಪಸ್ಮಿ ಹಂಗಿರುತ್ತೆ. ಚೆನ್ನಾಗಿ ಹುರ್ಕೊಂಡು ತಣ್ಣಗೆ ಮಾಡಿಕೊಂಡ್ರೆ ಚೆನ್ನಾಗಿ ಪುಡಿ ಆಗುತ್ತೆ ನೋಡಿ. ಹುರಿದಿದ್ದನ್ನು ಪುಡಿ ಮಾಡಿಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ತೀವಲ್ಲ, ಈ ರೀತಿ ಆದರೆ ಸಾಕು. ಅಕ್ಕಿ ಕೂಡ ನೆನೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಎಲ್ಲ ರೆಡಿಯಾಗಿದೆ ನೋಡಿ. ಬೆಣ್ಣೆ ಒಂದು 1/4 ಭಾಗ ಹೆಚ್ಚಿಟ್ಕೊಂಡಿದ್ದೀನಿ. ಇಷ್ಟು ಹಾಕಿದರೆ ಸಾಕು ನೋಡಿ. ಗ್ಯಾಸ್ ಹಚ್ಬಿಟ್ಟು ಕುಕ್ಕರ್ ಇಟ್ಟಿದ್ದೀನಿ. ಈಗ ನೋಡಿ, ಒಂದು 25 ಗ್ರಾಮು, ಅಂದರೆ ನಾನು 100 ಗ್ರಾಮ್ ತರಿಸಿದ್ನಲ್ಲ, ಅದರಲ್ಲಿ 1/4 ಭಾಗ ಬೆಣ್ಣೆನ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಬೆಣ್ಣೆ ಕರಗಲಿ ನೋಡಿ. ಈಗ ಬೆಣ್ಣೆ ಕರಗಿದೆ, ಜೀರಿಗೆ ಹಾಕ್ತಾ ಇದ್ದೀನಿ. ಜೊತೆಗೆ ಪಲಾವ್ ಎಲೆ, ಚಿಕ್ಕದು 2 ಪಲಾವ್ ಎಲೆ ತೊಗೊಂಡಿದ್ದೀನಿ. ನೆಕ್ಸ್ಟು ಹಸಿ ಕರಿಬೇವು ಕೂಡ ಹಾಕ್ತಾ ಇದ್ದೀನಿ.
ನೆಕ್ಸ್ಟು ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಅಷ್ಟನ್ನು ಕೂಡ ಹಾಕ್ತಾಯಿದ್ದೀನಿ. ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಮಾಗಿಸ್ಕೋಬೇಕು. ಈರುಳ್ಳಿ ಒಂದು ಸ್ವಲ್ಪ ಕೆಂಪಗಾಗೋ ಹಾಗೆ. ನೋಡಿ ಇವಾಗ ಚೆನ್ನಾಗಿ ಮಾಗಿಸ್ಕೊಂಡಿದ್ದೀನಿ. ಈಗ ಉರಿನ ಸಣ್ಣ ಮಾಡಿಬಿಟ್ಟು ಈಗ ನಾನು ಈಗ ತಾನೇ ಹುರಿದು ಪುಡಿ ಮಾಡಿದ್ದನ್ನು ಹಾಕ್ತೀನಿ. ಜಾಸ್ತಿ ಹೊತ್ತೇನು ಮಾಗಿಸೋದು ಬೇಡ, ಬಿಸಿ ಎಣ್ಣೆನಲ್ಲಿ ಒಂದು ಸ್ವಲ್ಪ ಇದಾದರೆ ಸಾಕು. ನೆಕ್ಸ್ಟು ತೆಂಗಿನ ತುರಿ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಒಂದೆರಡು ಸುತ್ತು ಕೈ ಆಡಿಸಿದರೆ ಸಾಕು. ಈಗ ನೆನೆಸಿದಂಥ ಅಕ್ಕಿ ನೀರು ಸೋರು ಹಾಕ್ಕೊಂಡಿದ್ದೆ ನೆನೆಸಿಟ್ಟು, ಅದನ್ನು ಕೂಡ ಇವಾಗ ಒಂದು ಸ್ವಲ್ಪ ಕೈ ಆಡ್ತಾ ಇದ್ದೀನಿ. ಒಂದು ಸ್ವಲ್ಪ ಅಕ್ಕಿ ಒಂದು ಸ್ವಲ್ಪ ಬಿಸಿ ಆದರೆ ಚೆನ್ನಾಗಿರುತ್ತೆ. ನೋಡಿ ಮಸಾಲೆ ಪುಡಿ ಎಲ್ಲ ಹಾಕಿ ನೀರಿನ ಅಂಶ ಇಲ್ದಂಗೆ ಅಕ್ಕಿ ಎಲ್ಲ ಸೋರು ಹಾಕಿದ್ದೆ, ಅಂದರೆ ತೊಳೆದ್ಬಿಟ್ಟು ನೀರೆಲ್ಲ ಸೋರಿಸಿ ಹಾಗೆ ಇಟ್ಟಿದ್ದೆ. ಈಗ ಇದನ್ನು ಕೂಡ ಹುರ್ಕೊಂಡಿದ್ದೀನಿ, ಮಸಾಲೆ ಎಲ್ಲ ಹತ್ತಿದೆ, ಒಂದು ಸ್ವಲ್ಪ ಬೆಚ್ಚು ಕೂಡ ಆಗಿದೆ ಅಕ್ಕಿ. ಈಗ ನಾನು ಈ ಅಳತೆಯಲ್ಲೇ ಅಕ್ಕಿನ 2 ತೊಗೊಂಡಿದ್ದೆ, ಇದರಲ್ಲಿ 4 ನೀರನ್ನು ಅಳತೆ ಮಾಡಿಟ್ಕೊಂಡಿದ್ದೀನಿ. ಆ ನೀರನ್ನು ಹಾಕ್ತಾಯಿದ್ದೀನಿ. ಇವಾಗ ಇದು ಚೆನ್ನಾಗಿ ಕುದಿ ಬರಬೇಕು. ನೋಡಿ ಇದು ಕಾಯ್ತಾ ಇದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಸಕ್ಕರೆ ಆಪ್ಷನ್ನು, ನೀವು ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ. ನಾನು 1 ಹಿಡಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ. ನೀವು ಒಂದು ಸ್ವಲ್ಪ ಇದ್ದರೆ ಸ್ವಲ್ಪ ಕೂಡ ಹಾಕ್ಬೋದು. ಇವಾಗ ಇದು ಒಂದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ನೋಡಿ ಇವಾಗ ಎಲ್ಲ ಕಡೆ ಕುದಿ ಬರ್ತಾ ಇದೆ. ಎಲ್ಲ ಕೈ ಆಡಿಬಿಟ್ಟು ಈಗ ಉಪ್ಪು ಎಲ್ಲ ಹಾಕಿದ್ದೀನಲ್ಲ, ಈಗಲೇ ನಾವು ರುಚಿ ನೋಡ್ಬೋದು, ಇದು ಕರೆಕ್ಟಾಗಿ ಆಗಿದೆ. ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾನು 2 ವಿಷಲ್ ಮಾಡಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಯಾವ ರೀತಿ ಇದೆಯೋ ಕುಕ್ಕರು, ಆ ರೀತಿಗೆ ಅನ್ವಯಿಸಿ ವಿಷಲ್ ಮಾಡಿಸ್ಕೊಳ್ರಿ. ನಾನು 2 ಮಾಡಿಸ್ಕೊಳ್ತಾ ಇದ್ದೀನಿ. ನೋಡಿ 2 ವಿಷಲ್ ಮಾಡಿಸಿದ್ದೀನಿ. ಇದು ಫುಲ್ ತಣ್ಣಗಾಗಲಿ. ನೋಡಿ ಪ್ರೆಷರ್ ಇಳಿದಿದೆ, ತೆಗೆದಿದ್ದೀನಿ. ಮುಚ್ಚಳ ಕೂಡ ತೆಗಿತೀನಿ. ನೋಡಿ ಸಖತ್ತಾಗಿ ಬಂದಿದೆ. ಎಷ್ಟು ಚೆನ್ನಾಗಿ ಉದುದ್ರಾಗಿ ಬಂದಿದೆ. ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಸಖತ್ತಾಗಿರುವಂಥ ಬಿರಿಂಜಿ ಮಸಾಲ ರೈಸ್ ತೋರಿಸಿದ್ದೀನಿ. ಸಖತ್ತಾಗಿದೆ, ಏನು ಚೆನ್ನಾಗಿದೆ ಗೊತ್ತಾ. ನೋಡಿ ಇದರ ಅನುಕೂಲ ಕೂಡ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ನೋಡಿ ಸಖತ್ತಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.